ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಈ ಒಂದಿಷ್ಟು ನಮ್ಮ ಅಣ್ಣಾ ಹಜಾರೆ ಅವ್ರ ಮಾತುಗಳನ್ನು ಕೇಳಿ. अरविंद केजरीवाल की सबसे बड़ी गलती यही रही क्या फिर अन्ना आप? जो पहले हमारे साथ में था, शराब पसंद नहीं थे, सत्ता में आ गया, शराब की ठेके, शराब के लाइसेंस, और लाइसेंस तो एक नहीं होता. सत्ता में आने के बाद लाइसेंस कई लोग निकालते और कई दुकानें खोलते, तो इतना शराब बढ़ने से क्या होगा? ये एक जगह पर नहीं होता, कई जगह पर शुरू होता है, इसलिए मुझे पसंद नहीं है. ये गलती हो गई. ಕೇಳಿದ್ರಲ್ಲ, ಅಣ್ಣಾ ಹಜಾರೆ ಅವರು ಹೇಳೋ ಮಾತಿನಲ್ಲಿ ಬಹಳಷ್ಟು ಸತ್ಯಗಳಿದ್ದಾವೆ. ಸಾರಾಯಿಗೆ ಅನುಕೂಲ ಮಾಡಿಕೊಡಬಾರ್ದಾಯಿತು, ದೊಡ್ಡ ಅಪರಾಧಿ ಹೆಜ್ಜೆ ಅಂತ ಅವ್ರ ದೃಷ್ಟಿಕೋನ. ಅದು ಸರಿನ, ತಪ್ಪೇನಲ್ಲ. ನಿಜವಾಗಿ ಒಬ್ಬ ಹೊಸ ನಾಯಕತ್ವನ ಕೊಡಬೇಕಾಯಿತು ಕೇಜ್ರಿವಾಲ್. ಸಾರಾಯಿನ ಮತ್ತೊಂದು ರೂಪಲೆ, ಲಾಭದ ರೂಪಲೆ ಮಾಡಿದ್ದು ಅವ್ರ ದೃಷ್ಟಿಯಲ್ಲಾಯಿತು, ಈ ದೇಶದ ದೃಷ್ಟಿಯಲ್ಲಾಯಿತು, ತಪ್ಪನ. ಅದ್ರ ಬಗ್ಗೆ ಅಂತ ಎರಡು ಮಾತಿಲ್ಲ. ಆದ್ರೆ ಅದೇ ಕಾಲಕ್ಕೆ ಅಣ್ಣಾ ಹಜಾರೆ ಅವರು ಶೀಸ್ಮಲ್ ಬಗ್ಗೆ ಮಾತಾಡಿದರು. ಅದು ತಪ್ಪನ. ಒಬ್ಬ ಜನಸಾಮಾನ್ಯ ನಡುವಿಂದ ಎದ್ದು ಬಂದಂಥ ಕೇಜ್ರಿವಾಲ್ರು ಶೀಸ್ಮಲ್ ರಚನೆ ಮಾಡೋ ಅವಶ್ಯಕತೆ ಏನಿತ್ತು? ದೊಡ್ಡ ಕಾರ್ ಗಾಡಿಗಳಲ್ಲಿ ಅಡ್ಡಾಡೋದು ಏನು ಅವಶ್ಯಕತೆ ಇತ್ತು ಅಂತ ನಾವು ಅನ್ಬೋದು. ಕಾರ್ ಗಾಡಿ ಬಗ್ಗೆ ನಾ ಅಬ್ಜೆಕ್ಷನ್ ಮಾಡೋದಿಲ್ಲ, ಅದು ಶೀಸ್ಮಲ್ ಬಗ್ಗೆ ಅದನ್ನು ಅಬ್ಜೆಕ್ಷನ್ ಮಾಡ್ತೀನಿ ನಾನು. ಯಾಕಂದ್ರೆ ಈ ನಮ್ಮ ಮೋದಿಯವರಿಗೆ ಮತ್ತು BJP ಜನರಿಗೆ ಇದನ್ನು ದಾರಿ ಮಾಡಿಕೊಟ್ಟಂಗೆ, ನೀವೊಬ್ಬ ಆಡಿದಂಗೆ ಅಂಗಡಿ ಮನುಷ್ಯ ಅಲ್ಲ ಅಂತೇಳಿ. ಯಾಕೆ ಬೇಕಾಗಿತ್ತು ಅದು? ಈಗೇನವ್ರಿಗೆ ಅದನ್ನ ಶೀಸ್ಮಾಲ, ಈಗಿದ್ದ ಮುಖ್ಯಮಂತ್ರಿಗೆ ಅದ, ಯಾರು ಬರ್ತಾರೆ ಅವ್ರಿಗೆ ಆಗ್ತದೆ. ಈಗ ಅವ್ರಿಗೆ ಗೊತ್ತದು ಯಾಕೋ ಇವರು ತಪ್ಪು ಮಾಡಿದ್ರು ಕೇಳಿ ನಾವು ಒಪ್ಕೊಳ್ತೀವಿ. ಆದರೆ ಒಬ್ಬ ಸಜ್ಜನ ರಾಜಕೀಯದಲ್ಲಿ ಇಳಿಬಾರ್ದು ಅಂತ ಇರಲಿಲ್ಲ. ಅಣ್ಣಾ ಹಜಾರೆ ಅವರು ಯಾಕೆ ಇಳಿಲಿಲ್ಲ ರಾಜಕೀಯದಲ್ಲೇ? ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಮೂವ್ಮೆಂಟ್ ಮಾಡಿದರು, ಹೋರಾಟ ಮಾಡಿದರು, ಕಾಂಗ್ರೆಸ್ಸನ್ನು ವಿರೋಧಿಸಿದರು. ಇವತ್ತು ಅದೇ ಹಾದಿಯಲ್ಲೇ BJP ಹೋಗ್ತಾ ಇದೆ. ಅದನ್ನ ಯಾಕೆ ವಿರೋಧಿಸ್ತಾ ಇಲ್ಲ ಅಂತ ಒಂದು ದೊಡ್ಡ ಪ್ರಶ್ನೆ ಅದ. ಕೇಜ್ರಿವಾಲ್ ಬಗ್ಗೆ ಟೀಕೆ ಮಾಡಿ ಅವ್ರು ಹಾಕದ, ಅವನ ಶಿಷ್ಯ ಅದನ್ನು ತಪ್ಪು ಮಾಡಿದರೆ ತಪ್ಪಿಗೆ ಹೋಗಿ ಟೀಕೆ ಮಾಡಿ ಹಾಕದ. ಆದರೆ ಕೆಲವೊಮ್ಮೆ ನಡೆಯೋ ಹೇಳ್ತಾನಂದೆ, ಕುಂತಾಗ ಹಿಡುವುದಿಲ್ಲ ಅಂತೇಳಿ ಮಾತದ. ಕುಂತಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತಾರೆ. ಆ ಮಾತು ಬೇರೆ. ಇಲ್ಲೇ ಯಾಕೆ ಮದ್ದನ್ನು ಮಾತಾಡ್ತಾ ಇದ್ದೀನಿ ಅಂದರೆ, ಒಬ್ಬ ಅಣ್ಣಾ ಹಜಾರೆ ಅವರು ಇಡೀ ಸಮಾಜವನ್ನು ತಿದ್ದುದಕ್ಕಾಗಿ ಎಳೆದವರು, ಚಳವಳಿ ಶುರು ಮಾಡಿದವರು. ಅದರಲ್ಲಿ ಅನೇಕ ಯುವಕರು ಬಂದು ಸೇರಿದಾಗ ಅದರಲ್ಲಿ ಇವರು ಒಬ್ಬರು ನಮ್ಮ ಕೇಜ್ರಿವಾಲ್ರು ಅದ್ರ ಸದುಪಯೋಗ ಪಡ್ಕೊಂಡ್ರು, ಒಂದು ರಾಜಕೀಯ ಪಕ್ಷ ಕಟ್ಟಿದ್ರು, ಕೆಲವು ತಪ್ಪುಗಳು ಮಾಡಿದರು. ಅದನ್ನು ನಾವು ಒಪ್ಕೊಳ್ಳೋಣ, ಇಲ್ಲಂತಲ್ಲ. ಆದರೆ ಸ್ವತಃ ಇದು ಕಟ್ಟಿದ ಮೇಲೆ ಅಣ್ಣಾ ಹಜಾರೆ ಅವರು ಸ್ವತಃ ಬಂದ, ನೀರು ಇದೇ ರೀತಿ ಹೋಗ್ಬೇಕಪ್ಪ, ಈಗ ನಡಿಬೇಕಂತ ಯಾಕೆ ಹೇಳಿಲ್ಲ ಅಂತ. ಹೋಗ್ರಿ, ಇವತ್ತು ಕಾಂಗ್ರೆಸ್ ಟೀಕಾ ಮಾಡಿದ್ರಿ, ತೆಗಿಸಿದ್ರಿ, ಹೊಸ ಗೌರ್ಮೆಂಟ್ ಬಂತು,